ಈ ಕ್ಯಾಬಿನೆಟ್ ಮುಂದೆ ತಗೊಬಂದು ವಿಲ್ ಟೇಕ್ ಎ ಡಿಸಿಷನ್. 84ರ ಸಮೀಕ್ಷೆಯಲ್ಲಿ ಇದ್ದಂಥ ಇದಕ್ಕೂ ವಿಚಾರಕ್ಕೂ ಈಗೂ ಭಾಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಮುಸ್ಲಿಮರು 90% ಹೆಚ್ಚಿಗೆ ಆಗಿದೆ, ಆದರೆ ಲಿಂಗಾಯತರ ಜನಸಂಖ್ಯೆಯಲ್ಲಿ 8% ಮಾತ್ರ ಏರಿಕೆ ಆಗಿದೆ. ಇದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಅಂತ ಸರ್ವೇನಲ್ಲಿ ಗೊತ್ತಾಯ್ತಾ? ಈಗ ಯಾವ ಆಧಾರದ ಮೇಲೆ ನಿನಗೆ ಹೇಳ್ತೀಯ? ನಿನಗೆ ಆಧಾರ ಏನೇ ಅಲ್ಲ, ನಿನಗೇನು ಆಧಾರ? 84ರಲ್ಲಿ ಏನಾಗಿತ್ತು? ಗಣತಿ ಆಗಿತ್ತಾ? ಆಗಿದೆ ಅಂತ ಹೇಳ್ತಾ ಇರೋದು ಯಾರು ಹೇಳಿರೋದು? ಬಿಜೆಪಿಯವರು ಹೇಳ್ತಾರೆ ಅಂತಲ್ಲ. ಬಿಜೆಪಿಯವರು ಜಯಪ್ರಕಾಶ್ ಹೆಗಡೆ ಮಾಡಿದ್ದವ್ರು ಯಾರು? ಯಾವ ಪಾರ್ಟಿಯವರಯ್ಯ? ಇದು ಗೊತ್ತಾ ಜಯಪ್ರಕಾಶ್ ಹೆಗಡೆ ಅಂತ ಯಾರು ಅಂತ? ಮತ್ತೆ ಅವರೇ ಕೊಟ್ಟಿರೋದಲ್ಲ ವರದಿ. ಮೆಂಬರ್ಗಳು ಅವರೇ ಮೆಂಬರ್ಗಳು, ಅವರೇ ವರದಿ ಕೊಟ್ಟಿರೋದಲ್ಲಪ್ಪ. ಬಿಜೆಪಿಯವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಅವರು ಅಪಾಯಿಂಟ್ ಮಾಡಿದಂಥ ಅಧ್ಯಕ್ಷನಿಗೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಆಯ್ತಾ? ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ? ನೋಡೋಣ, ಮಿನಿಸ್ಟ್ರಿಗಳೆಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು ವಿಲ್ ಟೇಕ್ ಎ ಡಿಸಿಷನ್. ಸರ್, ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾನೆ, ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನಗಳು ಕೂಡ ಆಗಿದೆ. ಭಾಷಾ ವಿಚಾರದಲ್ಲಿ ಅದಕ್ಕೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಯಾರೇ ಆಗಲಿ, ವಿಂಗ್ ಕಮಾಂಡರ್ ಆಗಲಿ ಯಾರೋ ಆಗಲಿ, ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿ. ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ. ನೋಡಪ್ಪ, ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ. ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ, ಒಪ್ಪಲ್ಲ ಅಂತ ಹೇಳಿದ್ದೀವಿ. ದಟ್ ಈಸ್ ಅವರ್ ಸ್ಟ್ಯಾಂಡ್, ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್. ತಂದಿದ್ದೀವಲ್ಲ ಈಗಾಗಲೇ, ತರ್ತೀರ ಅಂತಲ್ಲ, ಈಗಾಗಲೇ ದ್ವಿಭಾಷಾ ನೀತಿ ಇದೆ. ಮಾತೃಭಾಷೆ ಮತ್ತು ಇಂಗ್ಲೀಷ್ ಭಾಷೆ ಇದೆ. ಕೇವಲ ಇಂಗ್ಲಿಷ್ ಮತ್ತೆ ಕನ್ನಡ ಮಾತ್ರ ಯಾವುದು ಹಿಂದಿನ ಅವಕಾಶ ಇದೆಯಲ್ಲ? ಇಲ್ಲಿ ಹಿಂದಿ ಎಲ್ಲಿದೆ? ಹಿಂದಿ ಅವಕಾಶ ಇದೆ, ಆ ಕಾರಣಕ್ಕೋಸ್ಕರ ಈ ರೀತಿ ತ್ರಿಭಾಷಾ ಸೂತ್ರ ಇಲ್ಲ. ನಾವು ಕನ್ನಡ ಮತ್ತು ಇಂಗ್ಲಿಷ್ ಅಷ್ಟೇ ಕಲಿಸೋದು. ಸರ್, ಕೆಪಿಎಸ್ಸಿ ಏನಾಯ್ತು ಸರ್? ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ. ಸೆಷನ್ ಕೂಡ ಬಹಳ ಚರ್ಚೆ ಆಗಿತ್ತು. ಯಾರು? ಕೆಪಿಎಸ್ಸಿ ಪಬ್ಲಿಕ್ ಸರ್ವಿಸ್ ಕಮಿಷನ್. ಏನು ಅದು ಇದ್ರ ಎಕ್ಸಾಮ್ ವಿಚಾರವಾಗಿ ಕೋರ್ಟ್ಗೆ ಹೋಗಿದೆಯಲ್ಲಪ್ಪ ಅದು. ಈಗ ಅವ್ರು ಪಾದಯಾತ್ರೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾರು? ಈಗ ಏನು ಅಭ್ಯರ್ಥಿಗಳು ಯಾರೇ ಪಾದಯಾತ್ರೆ ಮಾಡ್ತಾರೆ? ನೀವು ಸುಮ್ಮನೆ ಏನು ಅರ್ಧಂಬರ್ಧ ತಿಳ್ಕೊಂಡು ಪ್ರಶ್ನೆ ಕೇಳ್ಬಿಟ್ರೆ ಸರಿ, ಪೂರ್ಣ ತಿಳ್ಕೊಂಡು ಕೇಳಿ ಪ್ರಶ್ನೆ. ಜನ ಇದ್ದಾರೆ, ಒಂದು ನಿಮಿಷ ಅರ್ಜಿ